ಶಾರದಾ ಶಾರದಾಂಭೋಜವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಅಕ್ಟೋಬರ್ ತಿಂಗಳ ಧನಸ್ಸು ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 10ನೇ ತಾರೀಕಿನಂದು ಬುಧ ಗ್ರಹ, 17ನೇ ತಾರೀಕಿನಂದು ರವಿಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 12ನೇ ತಾರೀಕಿನಂದು ಶುಕ್ರಗ್ರಹ, 29ನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 20ನೇ ತಾರೀಕಿನಂದು ಕುಜಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಮಾಸದಲ್ಲಿ ಬುಧಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಈ ಬುಧಗ್ರಹದಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನವನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಬ್ಯಾಂಕ್ಗಳಲ್ಲಿ ಕೆಲಸವನ್ನು ಮಾಡುತ್ತಿರುವಂತಹ ಉದ್ಯೋಗಿಗಳಿಗೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಕಲಾವಿದರುಗಳಿಗೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಆರೋಗ್ಯಮರ್ಥಲಾಭಂಚ ಬಂಧು ಪ್ರೀತಿಂ ಸುಖೋನ್ನತಿಂ ಮಿತ್ರಾಗಮಂ ಯಶೋವೃದ್ಧಿಂ ಬುಧಸ್ಯೈಕಾದಶೇ ಫಲಂ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಅರ್ಥಲಾಭ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಬಂಧು ಪ್ರೀತಿ, ಬಂಧುಗಳ ಒಂದು ಪ್ರೀತಿ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಅಂದರೆ ಬಂಧುಗಳನ್ನೆಲ್ಲ ಭೇಟಿ ಮಾಡುವಂಥದ್ದು ಇರಬಹುದು, ಅಥವಾ ಈ ಹಿಂದೆ ಯಾವುದಾದರೂ ಬಂಧುಗಳ ಜೊತೆ ಏನಾದರೂ ವೈಮನಸ್ಯಗಳೆಲ್ಲ ಉಂಟಾಗಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಒಟ್ಟಲ್ಲಿ ಬಂಧುಗಳ ಜೊತೆಗಿನ ಸಂಬಂಧ ಅಂತ ಹೇಳುವಂಥದ್ದು ಉತ್ತಮಗೊಳ್ಳುತ್ತೆ. ಸುಖೋನ್ನತಿ, ಮನಸ್ಸಿಗೆ ಒಂದು ಸ್ವಲ್ಪ ಸುಖದ ಪ್ರಾಪ್ತಿ ಆಗುತ್ತೆ. ಅಂದರೆ ಮಾನಸಿಕವಾದ ನೆಮ್ಮದಿಯ ಪ್ರಾಪ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ನೀವು ಮಾಡುತ್ತಿರುವಂತಹ ಉದ್ಯೋಗಗಳಲ್ಲಿಯೂ ಕೂಡ ಉನ್ನತಿ ಎನ್ನುವಂಥದ್ದು ಉಂಟಾಗುತ್ತೆ. ಮಿತ್ರಾಗಮಂ, ಸ್ನೇಹಿತರ ಒಂದು ಭೇಟಿ ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಅಂದರೆ ಕೆಲವೊಂದಷ್ಟು ಸ್ನೇಹಿತರನ್ನು ಭೇಟಿ ಮಾಡಿ ತುಂಬ ದಿನಗಳು ಕಳೆದು ಹೋಗಿದ್ದಂತಹ ಪಕ್ಷದಲ್ಲಿ ಅವರನ್ನೆಲ್ಲ ಭೇಟಿ ಮಾಡುವಂಥದ್ದು ಇರಬಹುದು. ಒಟ್ಟಲ್ಲಿ ಅವರ ಒಂದು ಸಹಕಾರ ಅಂತ ಹೇಳುವಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಶೋವೃದ್ಧಿಂ, ಅಂದರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮಗೆ ಎಲ್ಲ ಜನಗಳು ಕೂಡ ಗೌರವವನ್ನು ನೀಡ್ತಾರೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇದಿಷ್ಟು ಕೂಡ ಬುಧಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಮತ್ತೆ ದಶಮೇಶೇ ಸುತೇ ಲಾಭೆ ಧನವಾನ್ ಪುತ್ರವಾನ್ ಭವೇತ್ ಸರ್ವದಾ ಹರ್ಷ ಸಂಯುಕ್ತ ಸತ್ಯವಾದಿ ಸುಖೀ ನರಹ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಇದು ಏನು ಹೇಳಿ, ಸರ್ವದಾ ಹರ್ಷ ಸಂಯುಕ್ತ, ಯಾವಾಗಲೂ ಕೂಡ ಸಂತೋಷದಿಂದ ಕೂಡಿರುವವನು ಅಂತ. ಅದಕ್ಕೆ ಹೇಳಿದ್ದು ಈ ಮಾಸದಲ್ಲಿ ನಿಮಗೆ ಮಾನಸಿಕವಾದ ನೆಮ್ಮದಿ ಅಂತ ಹೇಳುವಂಥದ್ದೆಲ್ಲ ಪ್ರಾಪ್ತಿಯಾಗುತ್ತೆ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಉಂಟಾಗ್ತಿದ್ರೆ ಅದೆಲ್ಲ ಬಗೆಹರಿದು ಒಟ್ಟಲ್ಲಿ ನಿಮಗೆ ಏನು ಖುಷಿಯಾಗಿ ಈ ಮಾಸದಲ್ಲಿ ಇರ್ತೀರಿ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇನ್ನು ವೈದ್ಯ ವೃತ್ತಿಯನ್ನು ಮಾಡುತ್ತಿರುವವರಿಗೆ ಮತ್ತೆ ಮಾತಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಅಂತ ಹೇಳಿ ಆದರೆ ಶಿಕ್ಷಕರಾಗಿರಬಹುದು, ಅಥವಾ ಪ್ರವಚನವನ್ನು ಮಾಡುವಂಥವರು, ವಾಗ್ಮಿಗಳು, ಇವರಿಗೂ ಕೂಡ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಶುಭ ಫಲಗಳು. ಈ ಮಾಸದಲ್ಲಿ ನೀವು ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕುಜಗ್ರಹ ನಿಮಗೆ ಅಷ್ಟಮ ಭಾವಕ್ಕೆ ಪ್ರವೇಶವನ್ನು ಮಾಡಿದ ಮೇಲೆ ಅಂಥೇಳಿ ಆದರೆ ಈ ತಿಂಗಳ 20ನೇ ತಾರೀಕಿನ ನಂತರ ನೀವು ಒಂದು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಆಯಿತಾ? ಯಾಕೆ ಹೇಳಿ, ಕುಜಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದು ಕೂಡ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನೀವು ಒಂದು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಜೋಪಾನವಾಗಿ ಇರಬೇಕಾಗತ್ತೆ. ಜೋಪಾನವಾಗಿರುವಂಥದ್ದು ಅಂತ ಹೇಳಿ ಅದು ಏನು ಹೇಳಿ, ಒಂದು ವೈದ್ಯರ ಸಲಹೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಅಂದರೆ ಈ ಹಿಂದಿನಿಂದಲೂ ನಿಮಗೆ ಯಾವುದಾದರೂ ಅನಾರೋಗ್ಯದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅವಾಗ ನಿಮಗೆ ವೈದ್ಯರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿರ್ತಾರಲ್ವಾ. ಅಂದರೆ ಈ ರೀತಿಯಾದಂತಹ ಔಷಧಿಯನ್ನು ಸೇವಿಸಬೇಕು, ಈ ರೀತಿಯಾಗಿ ಏನೋ ಒಂದಷ್ಟು ಸಲಹೆಗಳನ್ನು ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ಸರಿಯಾಗಿ ನೀವು ಈ ಮಾಸದಲ್ಲಿ ಪಾಲನೆಯನ್ನು ಮಾಡಬೇಕಾಗುತ್ತೆ. ಒಂದನೇದಾಗಿ. ಎರಡನೇದಾಗಿ ಏನು, ನೀವು ಉತ್ತಮವಾದ ಆಹಾರವನ್ನು ಸೇವನೆ ಮಾಡಬೇಕು, ಶುಚಿಯಾದಂತಹ ಆಹಾರವನ್ನು ಸೇವನೆ ಮಾಡಬೇಕು. ಹಾಗೂ ಏನಾದರೂ ದುಶ್ಚಟಗಳು ಇದ್ದಂತಹ ಪಕ್ಷದಲ್ಲಿ ಅಂದರೆ ಮದ್ಯಪಾನ
ಮದ್ಯಪಾನ ಆಗಿರಬಹುದು, ಈ ರೀತಿಯಾದಂತಹ ಮುಂತಾದ ದುಶ್ಚಟಗಳು ಇದ್ದಂತಹ ಪಕ್ಷದಲ್ಲಿ ಅದನ್ನೆಲ್ಲ ಈ ಮಾಸದಲ್ಲಿ ಕಮ್ಮಿ ಮಾಡಬೇಕು. ಆಯಿತಾ, ಬಿಟ್ಟುಬಿಟ್ರೆ ತುಂಬ ಒಳ್ಳೆಯದು. ಆಗಲಿಲ್ಲ ಅಂಥೇಳಿ ಆದ ಪಕ್ಷದಲ್ಲಿ ಕಮ್ಮಿನಾದರೂ ಮಾಡಬೇಕಾಗುತ್ತೆ. ಒಟ್ಟಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಲೇಬೇಕಾಗುತ್ತೆ. ಇನ್ನೊಂದು, ದುಂದು ವೆಚ್ಚದಿಂದ ದೂರ ಇರಬೇಕು ಅಂಥೇಳಿ ಆದರೆ ಈಗೆಲ್ಲೋ ಹೋಗ್ತಾ ಇರ್ತೀರಿ, ನಿಮ್ಗೆ ಯಾವುದೋ ಒಂದು ವಸ್ತು ಕಾಣುತ್ತೆ, ವಾಸ್ತವವಾಗಿ ಆ ವಸ್ತುವಿನ ಅವಶ್ಯಕತೆ ನಿಮಗಿರುವುದಿಲ್ಲ, ಆದರೂ ಸುಮ್ಮನೆ ಆ ವಸ್ತುವನ್ನು ತೆಗೆದುಕೊಳ್ಳುವಂಥದ್ದು ಇಂಥದ್ದೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಹಣವನ್ನು ಖರ್ಚು ಮಾಡುವುದಕ್ಕೆ ಮುಂಚೆ ಒಂದೆರಡು ಸಲ ಯೋಚನೆ ಮಾಡಿ, ಇದು ನನಗೆ ಬೇಕೋ, ಇದು ನಿಜವಾಗಿಯೂ ಬೇಕಾಗಿದೆಯಾ ಅಂತ ಹೇಳಿ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಈ ಬೃಹಸ್ಪತಿ ಗ್ರಹ ನಿಮಗೆ ಷಷ್ಠಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಅದು ಏನಾಗಿದೆ, ಈಗೊಂದು 3-4 ತಿಂಗಳು ಆಗೋಯ್ತು. ಈ ಇಡೀ ವರ್ಷದವರೆಗೂ ಕೂಡ ನಿಮಗೆ ಬೃಹಸ್ಪತಿ ಗ್ರಹ ಷಷ್ಠಭಾವದಲ್ಲಿ ಸ್ಥಿತವಾಗಿರುತ್ತೆ. ಆ ಸಂದರ್ಭದಲ್ಲಿ ದಾರಪುತ್ರ ವಿರೋಧಂಚ ಸ್ವಜನೈಹಿ ಕಲಹಂ ಸದಾ ಅಂತ ಹೇಳಿರುವಂಥದ್ದು. ಅಂದರೆ ಯಾವಾಗಲೂ ಕೂಡ ತಮ್ಮ ಜನಗಳ ಜೊತೆಗೆ, ಅಂದರೆ ತಮ್ಮ ಜೊತೆಗಿರುವವರು ಇರಬಹುದು, ಇವರುಗಳ ಜೊತೆ ಒಂದಷ್ಟು ಕಲಹಗಳು ಇಂಥದ್ದೆಲ್ಲ ಉಂಟಾಗುವುದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಈ ಮಾಸದಲ್ಲೂ ಹೌದು, ಒಟ್ಟಲ್ಲಿ ಈ ವರ್ಷದಲ್ಲೇ ಇದಕ್ಕೆ ನಿಮಗೆ ಒಂದು ಅವಕಾಶ ಇರುತ್ತೆ. ಏನಾಗುತ್ತೆ ಗೊತ್ತಾ, ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳೇ ನೀವು ಏನು ಮಾಡಿದರೂ ಕೂಡ ಅದರಲ್ಲಿ ಏನೋ ಒಂದು ತಪ್ಪನ್ನು ಕಂಡುಹಿಡಿತಾರೆ, ಅಥವಾ ನಿಮ್ಮನ್ನು ಸುಮ್ಮನೆ ಟೀಕೆ ಮಾಡುವಂಥದ್ದು ಇರಬಹುದು. ಈ ರೀತಿ ಇದೆಲ್ಲ ನಿಮಗೆ ಉಂಟಾಗುತ್ತೆ. ಅಂದರೆ ನೀವೇನೋ ಒಂದು ಕೆಲಸವನ್ನು ಮಾಡ್ತಿರ್ತೀರಿ, ಅವಾಗ ಅವನೇನೋ ಸರಿ ಮಾಡ್ತಿಲ್ಲಪ್ಪ, ಅವನ ಜಾಗದಲ್ಲಿ ನಾನಿದ್ರೆ ನಾನು ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಈ ರೀತಿಯಾಗಿ ನಿಮ್ಮನ್ನು ಟೀಕೆ ಮಾಡುವಂಥದ್ದು ಇರಬಹುದು. ಅಥವಾ ನೀವು ಯಾವುದೋ ಒಂದು ಕೆಲಸ ಮಾಡಿರ್ತೀರಿ, ಅದರಲ್ಲಿ ಏನೋ ಸುಮ್ಮನೆ ನಿಮ್ಮದು ವಾಸ್ತವವಾಗಿ ಅಂಥ ದೊಡ್ಡ ತಪ್ಪೇನಿರೋದಿಲ್ಲ, ಆದರೂ ಕೂಡ ಅದರಲ್ಲಿ ತಪ್ಪನ್ನು ಕಂಡುಹಿಡಿಯುವಂಥದ್ದು ಇಂಥದ್ದೆಲ್ಲ ಈ ವರ್ಷದಲ್ಲಿ ನಿಮಗೆ ನಡೆಯುತ್ತೆ. ಆಯಿತಾ, ಈಗ ನಡೀತಿದೆ ಒಂದು 3-4 ತಿಂಗಳಿಂದ. ಈ ವರ್ಷದಲ್ಲಿ ಇಂಥದ್ದೆಲ್ಲ ನಡೆಯುವುದಕ್ಕೆ ಆದಷ್ಟು ಅವಕಾಶ ಇರುತ್ತೆ. ಹಾಗಾಗಿ ನೀವೇನು ಹೇಳಿ, ಆದಷ್ಟು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕು. ಯಾವುದಕ್ಕೂ ಕೂಡ ಕೋಪವನ್ನು ಮಾಡಿಕೊಳ್ಳುವುದಕ್ಕೆ ಹೋಗಬಾರ್ದು. ಆದಷ್ಟು ಅದನ್ನೆಲ್ಲ ನೀವು ತಲೆಗೆ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ಮ ಬಗ್ಗೆ ಗೊತ್ತಲ್ವಾ, ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಟೀಕೆ ಮಾಡಿದ್ರು ಅಂತ ಹೇಳಿ ಆದ ತಕ್ಷಣ ಅದನ್ನು ನೀವು ನಿಮ್ಮ ತಲೆಗೆ ಹಾಕಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಏನೋ ಒಂದನ್ನು ಹೇಳ್ತೀನಿ, ಆಯಿತಾ, ಅದನ್ನು ನೀವು ಈ ಇಡೀ ವರ್ಷದವರೆಗೂ ಕೂಡ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ನಾನು ನಿಮ್ಗೊಂದು ಉದಾಹರಣೆ ಮೂಲಕ ತಿಳಿಸ್ತೀನಿ. ಆ ಉದಾಹರಣೆ ಯಾವಾಗಲೂ ನೀವು ನಿಮ್ಮ ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಂಡಿರಿ. ಅದರಿಂದ ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಏನು ಗೊತ್ತಾ, ಒಬ್ಬ ಹುಡುಗ ಇದ್ದಂತೆ, ಅವನಿಗೆ ಚಿತ್ರ ಬಿಡಿಸೋದು ಅಂತ ಹೇಳಿ ಆದರೆ ತುಂಬ ಆಸಕ್ತಿ. ಆಯಿತಾ, ಅವನೇನು ಮಾಡ್ದ, ಒಬ್ಬರು ದೊಡ್ಡ ಗುರುಗಳು ಇದ್ರಂತೆ, ಅವ್ರ ಹತ್ರ ಹೋಗಿ ನನಗೆ ಚಿತ್ರ ಬಿಡಿಸೋದನ್ನು ಹೇಳ್ಕೊಡಿ ಅಂತ ಹೇಳಿ ಕೇಳಿದ್ದಂತೆ. ಅವನಲ್ಲಿ ಒಂದು 10-15 ವರ್ಷಗಳ ಕಾಲ ಅಭ್ಯಾಸ ಮಾಡಿದೆ. ಆಯಿತಾ, ಅವನು ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತಿದ್ದಂತೆ. ಅವನಿಗೆ ಒಂದು ಸಲ ಅನ್ನಿಸ್ತಂತೆ ಅಂಥೇಳಿ ಆದರೆ, ಈಗ ಅವನೆಲ್ಲ ಚಿತ್ರ ಬಿಡಿಸಿದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂಥೇಳಿ ಹೇಳ್ತಿದ್ದಂತೆ. ಆಯಿತಾ, ಅದನ್ನು ನೋಡಿ ಅವನಿಗೆ ಅನಿಸ್ತಂತೆ, ಇದು ನಾನು ಬಿಡಿಸಿದ್ದು ನಂಗೆ ಬೇಜಾರಾಗಬಾರ್ದು ಅಂಥೇಳಿ ನನ್ನ ಎದುರುಗಡೆ ಇವರೆಲ್ಲ ಚೆನ್ನಾಗಿದೆ ಅಂಥೇಳಿ ಹೇಳ್ತಿದ್ದಾರೆ ಏನೋ, ಒಂದು ಕೆಲಸ ಮಾಡ್ತೀನಿ, ನಿಜವಾಗ್ಲೂ ಚೆನ್ನಾಗಿದೆಯಾ ಇಲ್ವಾ ನೋಡೋಣ ಅಂಥೇಳಿ ಅವನು ಒಂದು ತುಂಬ ಚೆನ್ನಾಗಿರುವಂತಹ ಚಿತ್ರವನ್ನೇ ಬಿಡಿಸಿದ್ನಂತೆ. ಬಿಡಿಸಿ ಏನು ಮಾಡ್ದ, ಒಂದು ಎಲ್ಲ ಜನಗಳು ಕೂಡ ಸೇರುವಂತಹ ಸ್ಥಳ, ಅಂದರೆ ಯಾವುದೋ ಒಂದು ಸಂತೆ ಮಧ್ಯದಲ್ಲಿ ತಾಂಡೋಗಿ ಆ ಚಿತ್ರವನ್ನು ಇಟ್ಟು ಅದ್ರ ಮೇಲೆ ಬರೆದಿದ್ದಂತೆ, ಈ ಚಿತ್ರದಲ್ಲಿ ನಿಮಗೆ ಎಲ್ಲಿ ತಪ್ಪು ಕಾಣುತ್ತೋ ಆ ತಪ್ಪು ಕಾಣುವಂತಹ ಜಾಗದಲ್ಲಿ ನೀವು ಒಂದು ರೌಂಡ್ ಆಗಿರುವಂತಹ ಮಾರ್ಕನ್ನು ಮಾಡಿ, ಅಲ್ಲೊಂದು ಗುರುತನ್ನು ಮಾಡಿ, ಅಲ್ಲೊಂದು ಚಿಹ್ನೆಯನ್ನು ಮಾಡಿ ಅಂತ ಹೇಳಿ ಅವನು ಬರೆದಿಟ್ಟಿದ್ದಂತೆ. ಅದನ್ನು ನೋಡಿ ಎಲ್ಲ ಜನಗಳು, ಮೊದಲು ಬಂದವನು ಒಬ್ಬ ಮೂಗಿನ ಹತ್ರ ಒಂದು ಗುರುತನ್ನು ಮಾಡಿದ್ದಂತೆ, ಇನ್ನೊಬ್ಬ ಕಣ್ಣಿನ ಹತ್ರ, ಈ ರೀತಿಯಾಗಿ ಆ ಚಿತ್ರದ ಎಲ್ಲ ಭಾಗಗಳಲ್ಲೂ ಅವನು ಸಂಜೆ ಹೋಗಿ ನೋಡುವಾಗ ಆ ಚಿತ್ರದ ತುಂಬ ಬರೀ ಗುರುತುಗಳೇ ತುಂಬ ಹೋಗಿತ್ತಂತೆ. ಅದನ್ನು ನೋಡಿ ಅವನಿಗೆ ತುಂಬ ಬೇಜಾರಾಯ್ತಂತೆ. ಅಲ್ಲ, ನಾನು ಇಷ್ಟು ವರ್ಷ ಅಭ್ಯಾಸ ಮಾಡಿದ್ದೀನಿ, ನನ್ನ ಚಿತ್ರ ನಿಜವಾಗ್ಲೂ ಚೆನ್ನಾಗಿದೆ, ಈ ಜನಗಳು ಇದರಲ್ಲಿ ಏನಾದರೂ ತಪ್ಪಿದೆಯಾ ನೋಡಿ ಅಂತ ಹೇಳಿದರೆ ಇಡೀ ಇದರಲ್ಲೂ ಎಲ್ಲ ಕಡೆನೂ ಒಬ್ಬೊಬ್ಬ ಒಂದೊಂದು ಕಡೆ ಬರೆದಿಟ್ಟು ಹೋಗಿದ್ದಾರಲ್ಲ ಈ ಥರ ಅಂತ ಹೇಳಿ ಅವನಿಗೆ ಬೇಜಾರಾಯ್ತಂತೆ. ಅವನು ತುಂಬ ದುಃಖದಿಂದ ಕೂತ್ಕೊಂಡಿದ್ದಂತೆ. ಅವಾಗ ಅವ್ರ ಗುರುಗಳು ನೋಡಿದ್ರಂತೆ, ಅವ್ರು ಹೇಳಿದಂತೆ, ಯಾಕೆ ಇಷ್ಟೊಂದು ದುಃಖಿತನಾಗಿದ್ದೀನಿ ನೀನು ಅಂತ. ಅವಾಗ ಅವನು ಹೇಳಿದಂತೆ, ಈ ರೀತಿ ಆಯಿತು, ಎಲ್ಲ ನಡೆದಿದ್ದಲ್ಲ ಅವನು ಹೇಳ್ದ. ಆಯಿತಾ, ಅವಾಗ ಅವ್ರ ಗುರುಗಳು ಹೇಳಿದಂತೆ, ನೀನು ಚಿತ್ರ ಬಿಡಿಸೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಿ, ಆದರೆ ನಿನಗೆ ಅನುಭವ ಕಮ್ಮಿ ಇದೆ. ಈಗ ನಾನು ಹೇಳ್ತೀನಿ ಒಂದು ವಾಕ್ಯ, ನಾಳೆ ಇನ್ನೊಂದು ಚಿತ್ರ ಬಿಡಿಸೋ ಇದೇ ಥರ ನಾನು ಹೇಳ್ತೀನಿ, ಆ ವಾಕ್ಯವನ್ನು ಬರೆದಿಟ್ಟು ಬಾ ಅಂತ ಹೇಳಿದಂತೆ. ಆಯಿತಾ, ಅವನು ಅದೇ ವಾಕ್ಯವನ್ನು ಬರೆದಿಟ್ಟು ಬಂದಿದ್ದಂತೆ. ಆ ದಿನ ಯಾರು ಕೂಡ ಒಂದೇ ಒಂದು ಗುರುತನ್ನು ಕೂಡ ಮಾಡಿರಲಿಲ್ಲಂತೆ. ಏನು ಗೊತ್ತಾ ವಾಕ್ಯ, ಈ ಚಿತ್ರದಲ್ಲಿ ಎಲ್ಲಾದರೂ ಏನಾದರೂ ತಪ್ಪಿದ್ರೆ ನೀವು ಅದಕ್ಕೆ ಗುರುತು ಮಾಡಿ, ಅದಾದಮೇಲೆ ಅದನ್ನು ಹೇಗೆ ಸರಿಪಡಿಸ್ಬೇಕು ಅಂಥೇಳಿ ನೀವು ಸರಿಪಡಿಸಿ ತೋರಿಸಿ ಅಂತ ಹೇಳಿ ಬರೆದಿಟ್ಟು ಬಂದಿದ್ದಂತೆ. ಆಯಿತಾ, ಯಾಕೆ ಇದನ್ನು ಹೇಳಿದೆ ಅಂಥೇಳಿ ಆದರೆ ಅವಾಗ ಯಾರು ಕೂಡ ಒಂದು ಕೂಡ ಗುರುತು ಮಾಡಲಿಲ್ಲ. ಅಂದರೆ
ಜನಗಳ ಒಂದು ಸ್ವಭಾವ ಹೇಗಿರುತ್ತೆ ಅಂತ ಹೇಳಿ ಆದರೆ ಇನ್ನೊಬ್ರು ತಪ್ಪು ಅಂತ ಹೇಳಿ ಆದರೆ ಅದನ್ನ ತಕ್ಷಣ ಅದನ್ನ ಏನು ಅಂತ ಹೇಳಿ ಆದರೆ ಗುರುತಿಸ್ತಾರೆ. ಆದರೆ ಅದನ್ನು ಸರಿ ಮಾಡೋದಕ್ಕೆ ತಮ್ಮ ಕೈಲಿ ಆಗುತ್ತೋ ಇಲ್ವೋ. ಇನ್ನೊಬ್ಬರು ತಪ್ಪು, ಇದು ಎಲ್ಲರದ್ದು ಒಂದು ಸ್ವಭಾವ, ಜನಗಳ ಒಂದು ಸ್ವಭಾವ. ಇನ್ನೊಬ್ರು ತಪ್ಪನ್ನು ನಾವೇನು ಮಾಡ್ಬಿಡ್ತೀವಿ ಹೇಳಿ ತಕ್ಷಣಕ್ಕೆ ಗುರುತಿಸ್ಬಿಡ್ತೀವಿ. ಈಗ ನಾವು ಯಾವುದೋ ಒಂದು ಆಟವನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿ ಇಟ್ಕೊಳ್ಳೋಣ, ಯಾವುದೋ ಒಂದು ಕ್ರಿಕೆಟ್ ಆಟ ನೋಡ್ತಾ ಇದ್ದೀವಿ ಅಂತ ಹೇಳಿ ಇಟ್ಕೊಳ್ಳೋಣ, ಆಯ್ತಾ. ಅವ್ನು ಚೆನ್ನಾಗಿ ಆಡ್ಲಿಲ್ಲಪ್ಪ, ಅವನ ಜಾಗದಲ್ಲಿ ನಾನಿದ್ದರೆ ತುಂಬ ಚೆನ್ನಾಗಿ ಆಡ್ತಿದ್ದೆ ಅಂತ ಹೇಳಿ ನಾವೆಲ್ಲ ಮಾತಾಡ್ತೀವಲ್ಲ. ಆದರೆ ಆ ಸ್ಥಾನಕ್ಕೆ ಹೋಗೋದಕ್ಕೆ ಆ ವ್ಯಕ್ತಿ ಎಷ್ಟು ಒದ್ದಾಡಿದ್ದಾನೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗೋದಿಲ್ಲ. ನಾವ್ಯಾಕೆ ಆ ಸ್ಥಾನಕ್ಕೆ ಹೋಗಲಿಲ್ಲ ಅಲ್ವಾ? ಆ ರೀತಿಯಾದಂಥ ಒಂದು ಸ್ವಭಾವ ಇದು ಸಾಮಾನ್ಯವಾಗಿ ಜನರಲ್ಲಿ ಇರುವಂತಹ ಸ್ವಭಾವವೇ. ಆದರೆ ನಿಮಗೆ ಈಗ ಏನಾಗುತ್ತೆ ಅಂತ ಹೇಳಿ ಆದರೆ ಈ ಬೃಹಸ್ಪತಿ ಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಸುಮ್ಮನೆ ಇದೇ ರೀತಿ ನಿಮ್ಮ ತಪ್ಪಿರುವುದಿಲ್ಲ, ಆದರೂ ಕೂಡ ಏನು ಅಂತ ಹೇಳಿ ಅದು ಈ ಥರ ಏನೋ ಒಂದು ಟೀಕೆಯನ್ನು ಮಾಡುವಂಥದ್ದು ಇರಬಹುದು. ಇಂಥದ್ದೆಲ್ಲ ನಿಮ್ಗೆ ಉಂಟಾಗುತ್ತೆ. ಆ ಜನಗಳು ನಿಮ್ಮ ಒಂದು ಕ್ಷೇತ್ರದಲ್ಲಿ ಅವರೇನು ಬಂದು ಕೆಲಸ ಮಾಡೋದಕ್ಕಾಗೋದಿಲ್ಲ. ಅದು ಇವನ್ ಬದಲು ನಾ ಇದ್ದೇ ಚೆನ್ನಾಗಿ ಮಾಡ್ತಿದ್ದೇನೋ, ಈ ರೀತಿಯಾದಂತಹ ಒಂದಷ್ಟು ಟೀಕೆಗಳೆಲ್ಲ ನಿಮ್ಗೆ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು 4 ತಿಂಗಳಲ್ಲೇ ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ. ಈ ವರ್ಷದಲ್ಲಿ ಈ ರೀತಿ ಎಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾನು ಹೇಳ್ತಿರುವಂಥದ್ದು, ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ, ಉದಾಹರಣೆ ನೆನ್ಪಿಟ್ಕೊಳ್ಳಿ ಅಂತ, ಆಯ್ತಾ. ಯಾರು ಏನೋ ಹೇಳಿದ್ರು ಅಂತ ಹೇಳಿ ನೀವು ಅದನ್ನು ತಲೆಗೆ ಹಾಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ, ಆಯ್ತಾ. ಜನಗಳ ಸ್ವಭಾವವೇ ಹಾಗೆ. ಹಾಗಾಗಿ ನೀವು ಅದನ್ನೇನು ತಲೆಗೆ ಹಾಕ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಜನಗಳು ಮಾತಾಡ್ತಿರ್ತಾರೆ, ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡಬೇಕು. ಇದನ್ನು ನಾನು ಹೇಳಿದ್ದು, ಆಯಿತಾ. ಇದೊಂದು ವಿಚಾರದಲ್ಲಿ ನೀವು ಈ ವರ್ಷದಲ್ಲೇ ಜೋಪಾನವಾಗಿರಬೇಕು. ಏನು ಗೊತ್ತಾ, ಜನಗಳ ಟೀಕೆಗಳಿಗೆ ನೀವು ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ, ಆಯಿತಾ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ನೀವು ಇರಬೇಕಾಗತ್ತೆ, ಈ ಹಿಂದೆಯೇ ಯೋಚನೆ ಮಾಡಿದಂತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ತಾಳ್ಮೆಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇನ್ನು ವಿದ್ಯೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಚೆನ್ನಾಗಿದೆ, ಆದರೆ ಹಣವನ್ನು ದುಂದುವೆಚ್ಚ ಮಾಡಬಾರ್ದು. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಕುಜಗ್ರಹ ನಿಮಗೆ ಈ ಮಾಸದ 20ನೇ ತಾರೀಕಿನವರೆಗೂ ಕೂಡ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಅದಾದ್ಮೇಲೆ ಅದು ಅಷ್ಟಮ ಭಾವಕ್ಕೆ ಹೋಗುತ್ತೆ. ಈ 2 ಸ್ಥಾನಗಳು ಕೂಡ ಉತ್ತಮವಲ್ಲ. ಅದರಲ್ಲೂ ಕೂಡ 20ನೇ ತಾರೀಕಿನವರೆಗೂ ಕೂಡ ಅದು ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರುತ್ತಲ್ಲ, ಆ ಸಂದರ್ಭದಲ್ಲಿ ಕುಮಾರೋ ಭೈರವಾದಿರುವ ಸ್ವಾಶ್ರಿತ ವಶಾತ್ ಕುಜಃ ಚಾಮುಂಡಿ ಭದ್ರಕಾಳ್ಯಾದ್ಯ ಸಚೇತ್ ಯುಗ್ಮ ಸಮಾಶ್ರಿತ ಅಂತ ಹೇಳಿರುವಂಥದ್ದು. ಅಂದರೆ ಯುಗ್ಮ ರಾಶಿಯಲ್ಲಿ ಕುಜನ ಸ್ಥಿತಿ ಇರುವಾಗ ಚಾಮುಂಡಿ ಭದ್ರಕಾಳಿಯನ್ನು ಯೋಚನೆ ಮಾಡುವುದಕ್ಕೆ ಹೇಳಿರುವಂಥದ್ದು. ಹಾಗಾಗಿ ನೀವು ಆದಷ್ಟು ಈ ಮಾಸದಲ್ಲಿ ದುರ್ಗಾದೇವಿಯ ಒಂದು ಆರಾಧನೆಯನ್ನು ಮಾಡಿ, ಅವಾಗ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಕೂಡ ಉಂಟಾಗುವುದಿಲ್ಲ. ಏನು ಹೇಳಿರುವಂಥದ್ದು, ಆಪದಿ ಕಿಂಕರಣೀಯಂ ಸ್ಮರಣೀಯಂ ಚರಣಯುಗಲ ಮಂಬಾಯಾಹ ತತ್ಸ್ಮರಣಂ ಕಿಂಕುರುತೆ ಬ್ರಹ್ಮಾದೀನಪಿ ಕಿಂಕರೀಕುರುತೆ ಅಂತ ಹೇಳಿರುವಂಥದ್ದಲ್ವಾ. ಅಂದರೆ ಏನು ಹೇಳಿ, ಆಪತ್ತು ಬಂದವಾಗ ಏನು ಮಾಡಬೇಕು, ಅಮ್ಮನವರ ಒಂದು ಸ್ಮರಣೆಯನ್ನು ಮಾಡಬೇಕು. ಅಮ್ಮನವರ ಸ್ಮರಣೆ ಮಾಡಿದರೆ ಏನಾಗುತ್ತೆ, ಅದು ಬ್ರಹ್ಮನೇ ಮೊದಲಾದಂತಹ ದೇವತೆಗಳನ್ನೇ ನಿಮಗೆ ಸೇವಕನನ್ನಾಗಿ ಮಾಡುತ್ತೆ ಅಂತ ಹೇಳಿರುವಂಥದ್ದು. ಅಂಥದ್ರಲ್ಲಿ ನಿಮ್ಮ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಬಗೆಹರಿಯುವುದರಲ್ಲಿ ಅನುಮಾನವೇ ಇಲ್ಲ, ಆಯಿತಾ. ಆದಷ್ಟು ದುರ್ಗಾದೇವಿಯ ಒಂದು ಆರಾಧನೆಯನ್ನು ಈ ಮಾಸದಲ್ಲಿ ನೀವು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುವುದಿಲ್ಲ, ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.